ನಮಸ್ತೆ. ನಿನ್ನೆ ಒಬ್ಬರು ಕಣ್ಣುವಿಗೆ ತುಂಬ ಪೇನ್ ಇದೆ ಮತ್ತು ಇಚ್ಚಿಂಗ್ ಇದೆ, ಏನಾದರೂ ರೆಮಿಡಿ ಹೇಳಿ ಅಂತ ಕೇಳಿದರು. ನನಗೆ ನಿನ್ನೆನೇ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಸ್ವಲ್ಪ ಆಚೆ ಇದ್ದೆ, ಆ ಕಾರಣಕ್ಕೆ. ಇದು ಗ್ರೀನ್ ಪೆನ್ನು, ಗ್ರೀನ್ ಸ್ಕೆಚ್ ಪೆನ್ ತೊಗೊಂಡ್ಬಿಟ್ಟು ಕೈಯಲ್ಲಿ ನೋಡಿ ಈ ಥರ ಹೆಬ್ಬೆರಳಿಗೆ ಎರಡು ಡಾಟ್ ಇಟ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ. ಇದು 6 ಅವರ್ಸ್ ಇರಬೇಕು ಡೇ ಟೈಮಲ್ಲಿ. ಇದು ಇನ್ನೂ ಬೇಗ ವಾಸಿ ಆಗಬೇಕು ಅಂತಂದರೆ ಅಕ್ಯುಪ್ರೆಷರ್ ಥೆರಪಿ ಮೂಲಕ, ಅಂದರೆ ಪ್ರೆಸ್ ಮಾಡಬೇಕು ಕೈಯಿಂದನೇ. ಈ ಥರ ಎರಡೂ ಕಡೆಗೂ 20 ಟೈಮು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಅದಾದಮೇಲೆ ಮತ್ತೆ ಬೇಕಾದ್ರೆ ಅದ್ರ ಮೇಲೆ ಇನ್ನೊಂದು ಸರಿ ಹಚ್ಕೊಳ್ಳಿ, ನಿಮಗೆ ಗೊತ್ತಾಗಲಿ ಅಂತಂದೇಳಿ. ಫಸ್ಟೇ ನಾನು ಸ್ಕೆಚ್ ಪೆನ್ನಿಂದ ಲೈಟ್ ಗ್ರೀನ್ ಕಲರ್, ಅಂದರೆ ಹಸಿರು ಕಲರು ಸ್ಕೆಚ್ ಪೆನ್ನಿಂದ ಪಾಯಿಂಟು ಗುರ್ತು ಮಾಡಿದ್ದೀನಿ ನೋಡಿ. ಈ ಥರ ಗುರ್ತು ಮಾಡ್ಕೊಂಬಿಟ್ಟು 2 ಪಾಯಿಂಟ್ ಇಟ್ಕೊಂಡು ಈ ಥರ ಪ್ರೆಸ್ ಕೊಟ್ಕೊಳ್ಳಿ 20 ಟೈಮು. ಇದು ಸ್ಕೆಚ್ ಹಾಕಿದ್ದು 6 ಅವರ್ಸ್ ಇರಲಿ, ಆನಂತರ ತೊಳಿಬೋದು. ಇದನ್ನು ಒಂದು 5 ಡೇಸ್ ಮಾಡಿ. ಕಲರ್ ಥೆರಪಿ ಮತ್ತು ಇದು ಅಕ್ಯುಪ್ರೆಷರ್ ಥೆರಪಿ ರಿಸಲ್ಟು ಫಸ್ಟ್ ಡೇನೇ ನಿಮಗೆ ಗೊತ್ತಾಗುತ್ತೆ. ಆದ್ರೂ ಇದನ್ನು 5 ಡೇಸ್ ಮಾಡಿ, ಸಂಪೂರ್ಣ ಗುಣಮುಖವಾಗುತ್ತೆ. ಅದ್ರ ಜೊತೆ ನಾನು ಹಿಂದಿನ ವಿಡಿಯೋದಲ್ಲಿ ಕಣ್ಣನ್ನು ಯಾವ ಥರ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದನ್ನು ಹೇಳಿದ್ದೀನಿ. ಆ ವಿಡಿಯೋನೂ ಸಹ ನೋಡ್ಕೊಂಬಿಟ್ಟು ಕಣ್ಣನ್ನು ಪ್ಯೂರ್ ವಾಟರಲ್ಲಿ ಕಣ್ಣನ್ನು ಕ್ಲೀನ್ ಮಾಡ್ಕೊಳ್ಳಿ. ಅದರಿಂದನೂ ಸಹ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ, ಓಕೆನಾ. ನಾನು ಇಲ್ಲಿ ತೋರಿಸಿದ್ದೀನಲ್ಲ, ಈ ಕಲರ್ ಥೆರಪಿ ಮತ್ತು ಅಕ್ಯುಪ್ರೆಷರ್ ಥೆರಪಿ ಮೂಲಕ ಕಣ್ಣು ಕಾಣಿಸ್ದೇ ಇರೋದು, ಕಣ್ಣು ಪೊರೆ ಥರ ಆಗೋದು, ಏನೇ ಕಣ್ಣಿನ ಸಮಸ್ಯೆಗಳಿದ್ರೂ ಸಹ ಈ ಥರ ಮಾಡ್ಕೊಳ್ಳೋದ್ರಿಂದ ಇಚ್ಚಿಂಗು, ಪೇಯ್ನು ಪ್ರತಿಯೊಂದು ಸಹ ರಿಮೂವ್ ಆಗುತ್ತೆ. ಇದನ್ನೊಮ್ಮೆ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.